ಅದ್ವೈತ್ ಉಪಾಧ್ಯಾಯ ಅಂತೇಳಿ ದಿನಾಂಕ 7/8/2026 ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತೇಳ್ಬಿಟ್ಟೇಳಿ ಬೆಂಗಳೂರು ನಗರದ ವೈಟ್ ಫೀಲ್ಡಲ್ಲಿ ಪ್ರಕರಣ ದಾಖಲಾಗುತ್ತದೆ. ಈ ಸಂಬಂಧ ತನಿಖೆ ಪ್ರಾರಂಭ ಮಾಡಲಾಗಿ ಆತನು ಒಂದು ಟೂ ವೀಲರಲ್ಲಿ ಶಿವಗಂಗೆಗೆ ಬಂದು ಟೂ ವೀಲರಲ್ಲಿ ನಿಲ್ಲಿಸಿ ಟ್ರೆಕ್ಕಿಂಗ್ ಹೋಗಿದ್ದಾರೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ಮೇರೆಗೆ ವೈಟ್ ಫೀಲ್ಡ್ ಪೊಲೀಸವರು ಮತ್ತು ನಮ್ಮ ಡಾಬಸ್ಪೇಟೆ ಪೊಲೀಸರು ಇಬ್ಬರೂ ಸಹ ಅನ್ಕ್ಲೈಮ್ಡ್ ವೆಹಿಕಲ್ನ ಪತ್ತೆ ಮಾಡಿದ್ದಾರೆ. ಆ ಬುಡದಲ್ಲಿ ಅದು ಬಿಟ್ಟು ಹೋಗಿದ್ದಾನೆ. ನಂತರ ಮೇಲಕ್ಕೆ ಹೋಗಿ ಅಲ್ಲಿ ಸೆಲ್ಫಿ ತೆಗೆದು ಕೊನೆಯದಾಗಿ ಪ್ರಾಪ್ತಿ ಚವಾನ್ ಅಂತ ಇದರಲ್ಲಿ ಏನು ಫಿರ್ಯಾದಿದಾರ ಇದ್ದಾರೆ ಅವ್ರಿಗೂ ಸಹ ಫೋನ್ ಮಾಡಿರ್ತಾರೆ. ಆ ಪಿಕ್ಚರು ಶೇರ್ ಮಾಡಿರ್ತಾರೆ. ಈ ಶಾಂತಲಾ ಡ್ರಾಪ್ ಹತ್ರ ಆತ ಇರೋಕೆ ಬಗ್ಗೆ ಅಲ್ಲಿ ಬೇರೆ ಪ್ರವಾಸಿಗರು ನಮಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಈ ಕುರಿತು ಸತತವಾಗಿ ನಮ್ಮ ಡಾಬಸ್ಪೇಟೆ ಪೊಲೀಸರು, ವೈಟ್ ಫೀಲ್ಡ್ ಪೊಲೀಸರು ಕೂಂಬಿಂಗ್ ಮಾಡಿರ್ತಾರೆ. ಮತ್ತು NDRF SDRF ಸಹಯೋಗದೊಂದಿಗೆ ಸಹ ಒಂದು 2 ದಿನ 3 ದಿನ ಸತತವಾಗಿ ಅದನ್ನು ಬಾಡಿ ಟ್ರೇಸ್ಗೆ ಅಥವಾ ಆ ವ್ಯಕ್ತಿಯ ಪತ್ತೆಗಾಗಿ ಶ್ರಮಿಸಿರ್ತಾರೆ. ಡ್ರೋನ್ ಸಹ ಇದರಲ್ಲಿ ನಾವು ಅಳವಡಿಸ್ಕೊಂಡಿರ್ತೀವಿ. ಇಷ್ಟೆಲ್ಲ ಮಾಡಿದರೂ ಸಹ ಆ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರೋದಿಲ್ಲ. ಮತ್ತು ಆತನ ಮೊಬೈಲ್ ಲಾಸ್ಟ್ ಈ ಲೊಕೇಶನ್ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದಂತಹ ಕುದೂರು ಹತ್ರ ಈವ್ನಿಂಗ್ 5:10ಗೆ ನಮಗೆ ಲೊಕೇಶನ್ ಬರ್ತದೆ. ಇದು ನಮಗೆ ಒಂದು ಜಿಜ್ಞಾಸೆ ಇದೆ. ಆತನು ಇಲ್ಲಿ ಬಂದು ಶಾಂತಲಾ ಡ್ರಾಪ್ ಹತ್ರ ಇದ್ದವನ ಮೊಬೈಲು ಸಂಜೆ ಅಲ್ಲಿಗೆ ಹೆಂಗೋಯ್ತು ಆ ನಿಟ್ಟಿನಲ್ಲೂ ಸಹ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಸಹ ಆತನ ಪತ್ತೆ ಕಾರ್ಯ ಆಗಿರೋದಿಲ್ಲ. ತದನಂತರ ಇದಕ್ಕೆ ಚಿತ್ರದುರ್ಗದಿಂದ ಈ ಬೆಟ್ಟ ಹತ್ತೋದ್ರ ಬಗ್ಗೆ ಬಹಳ ನೈಪುಣ್ಯತೆ ಇರತಕ್ಕಂಥ ಕೋತಿರಾಜ್ ಅನ್ನೋರ ಸಹಾಯನ ನಾವು ಪಡೆದಿದ್ವಿ. ಅವರು ಇವತ್ತೆಲ್ಲ ಪರಿಶೀಲನೆ ಮಾಡಿದ್ದಾರೆ. ನಾಳೆ ಕೂಡ ಅದು ಕಂಟಿನ್ಯೂ ಆಗ್ತದೆ. ಇದರ ಬಗ್ಗೆ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನಗಳು ಎಲ್ಲ ವಿವಿಧ ರೀತಿಯಲ್ಲೂ ಸಹ ನಾವು ಪ್ರಯತ್ನ ಪಟ್ಟರೂ ಪತ್ತೆ ಆಗಿರೋದಿಲ್ಲ. ನಂತರ ವೈಟ್ ಫೀಲ್ಡ್ ಅವರು ಸಹ ಇದರ ಕುರಿತು ವಿವಿಧ ಆಯಾಮಗಳಲ್ಲಿ ಪರಿಶೀಲಿಸಿರ್ತಾರೆ. ಅವ್ರಿಗೆ ಸುಜಾತ ಅಂತ ಇನ್ನೊಬ್ಬರು ಪರಿಚಿತರಿರ್ತಾರೆ. ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡಾಗ ಯಾವುದೇ ಸಮರ್ಪಕವಾದ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ. ಈ ಕುರಿತು ವೈಟ್ ಫೀಲ್ಡ್ ಅವರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲ ಕೂಂಬಿಂಗ್ಗೆ ಈಗಾಗಲೇ SDRF NDRF ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಸತತವಾಗಿ ಪರಿಶ್ರಮ ಪಟ್ಟರೂ ಸಹ ಯಾವುದೇ ಕ್ಲೂ ಸಿಕ್ಕಿರೋದಿಲ್ಲ. ಜೊತೆಗೆ ಈ ರೀತಿ ಅಲ್ಲಿಂದ ಡ್ರಾಪ್ನಲ್ಲಿ ಬಿದ್ದಿದ್ದರೆ ಆ ಬಾಡಿ ವಾಸನೆ ಬರತಕ್ಕಂಥದ್ದಾಗಲಿ ಅಥವಾ ಆ ಬಾಡಿ ಇದ್ದಾಗಿ ರಣಹದ್ದುಗಳು ಇವೆಲ್ಲ ತಿರುಗಾಡಬೇಕು ಅಂತಹ ಸಿಂಪ್ಟಮ್ಸು ಗೊತ್ತಿಲ್ಲದೆ ಇರೋದ್ರಿಂದ ಆತನು ಜೀವಂತವಾಗಿದ್ದಾನೆ ಅಥವಾ ಎಲ್ಲಾದರೂ ಯಾವುದೋ ಕಾರಣಕ್ಕೆ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ನಮಗಿನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ತನಿಖೆ ಮುಂದುವರೆದಿದೆ. ಈಗಾಗಲೇ ನಿಮ್ಮ ಪೊಲೀಸ್ ಇಲಾಖೆ ಡಿವಿಷನಿಂದ ಆ ಒಂದು ಕಾರ್ಯಾಚರಣೆಗೆ ಎಷ್ಟು ಪೊಲೀಸ್ ನಿಯೋಜನೆ ಮಾಡಿತ್ತು? ನಮ್ಮಲ್ಲಿ ಸುಮಾರು 2 ಇನ್ಸ್ಪೆಕ್ಟರ್ಸು, ಒಂದು 10 ಜನ ನಮ್ಮ ಕಡೆಯಿಂದ SDRF ಇಂದ ಸುಮಾರು 30 ಜನ ಬಂದಿದ್ದಾರೆ. ನಮ್ಮ ಪ್ರಕಾರ ಎಂಟೈರ್ ಏರಿಯಾ ಕೂಂಬಿಂಗ್ ಆಗಿದೆ. ಯಾವುದೇ ಕುರುಹು ಸಿಕ್ಕಿರೋದಿಲ್ಲ. ಮತ್ತು ಏನಾದರೂ ಡೀಪಲ್ಲಿ ಬಿದ್ದಿರ್ಬೋದಾ ಅಂತ ಒಂದು ಸಂಶಯ ಇರೋದರಿಂದ ಆ ಕೋತಿರಾಮ ಈ ವಿಷಯದಲ್ಲಿ ಬಹಳ ಆಳವಾದ ಜ್ಞಾನ ಇದೆ ಮತ್ತು ಒಂದು ಚಾಣಾಕ್ಷತನ ಇದೆ ಅಂತೇಳ್ಬಿಟ್ಟು ಅವರು ಸಹಾಯನೂ ಸಹ ಇವತ್ತು ಪಡ್ಕೊಂಡಿದ್ವಿ. ನಾಳೆನೂ ಸಹ ಅದು ಕಂಟಿನ್ಯೂ ಆಗ್ತದೆ. ಯಾಕಂದರೆ ಫಾರೆಸ್ಟ್ ಅವರು ಈ ಕತ್ಲಾದ ಮೇಲೆ ಅವರು ದೇ ವಿಲ್ ನಾಟ್ ಅಲೋ. ಟುಮಾರೋ ಈಸ್ ಗೋಯಿಂಗ್ ಟು ಅಗೈನ್ ಟ್ರೈ ಇಸ್ ಲೆವೆಲ್ ಬೆಸ್ಟ್. ಈಗ ಆತ ಇಲ್ಲಿದ್ದಿದ್ರೆ ಇಷ್ಟು ದಿನ ಕಾರ್ಯಾಚರಣೆ ನಡೆಯೋ ಅಗತ್ಯನೇ ಇರ್ತಿಲ್ಲ. ನಿಮ್ಮ ಮೇಲ್ನೋಟಕ್ಕೆ ಪ್ರಾಥಮಿಕ ಹಂತವಾಗಿ ಆತ ಇಲ್ಲಿ ಬಿದ್ದು ಡೆತ್ ಆಗೇ ಇಲ್ಲ ಅಂತ ಹೇಳಿ ಕೆಲವು ಮಾಹಿತಿಗಳು ಬಂದು ಅಲ್ಲ, ಅದನ್ನು ಪ್ರಕರಣ ದಾಖಲಾಗಿರ್ತಕ್ಕಂಥ ವೈಟ್ ಫೀಲ್ಡ್ ಅವರು ಎಲ್ಲ ಆಯಾಮಗಳಲ್ಲೂ ಮಾಡ್ತಾಯಿದ್ದಾರೆ. ನಾವು ಮಾಹಿತಿ ಸಂಗ್ರಹಿಸ್ತಾ ಇದ್ವಿ. ನಮಗೂ ಪ್ರಶ್ನೆ ಆಗಿದೆ. ಹಾಗಾಗಿ ಏನೆಲ್ಲ ಅವಕಾಶಗಳಿದಾವೋ ಆಯಾಮಗಳಿದಾವೋ ಆ ಎಲ್ಲ ಆಯಾಮಗಳಲ್ಲಿ ಇದು ಪ್ರಕರಣ ನಾವು ತನಿಖೆ ಮಾಡ್ತೀವಿ. ಸರ್, ಸುಜಾತಗೂ ಅದ್ವೈತಗೂ ಏನು ಸಂಬಂಧ ಸರ್? ಸುಜಾತ ಅವ್ರ ಸ್ನೇಹಿತರು ಅಂತ ಗೊತ್ತು. ಯಾವ ರೀತಿ ಸ್ನೇಹಿತ ಏನು ಅನ್ನೋದು ತನಿಖಾಧಿಕಾರಿಗಳಿಗೆ ಗೊತ್ತಾಗ್ತದೆ ತನಿಖೆಯಿಂದ. ಈ ಹಂತದಲ್ಲಿ ನಾವು ಯಾವುದೇ ರೀತಿ
ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಸಾಧ್ಯ. ಈಗ ಅವ್ರ ಕುಟುಂಬಸ್ಥರು ಯಾರಾದರೂ ಸಂಪರ್ಕ ಮಾಡಿ ಏನಾದರೂ ಇಲ್ಲಿ ಲೋಕಲ್ ಸ್ಟೇಷನಲ್ಲಿ ಗಮನಕ್ಕೆ ಬಂದಿದೆಯಾ ಸರ್? ಏನಾದರೂ ನಮ್ಮ ಹತ್ರ ಬಂದಿಲ್ಲ, ವೈಟ್ ಫೀಲ್ಡಲ್ಲಿ ಏನೋ ಬಂದಿದೆ ಗೊತ್ತಿಲ್ಲ. ಬಟ್ ಆ ಕುರಿತು ಸಾಕಷ್ಟು ಜನ ಮಾಹಿತಿ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಇನ್ಕ್ಲೂಡಿಂಗ್ ನಮ್ಮ DSP ಕೂಡ ಇವತ್ತೆಲ್ಲನೂ ಹೋಗಿದ್ದರು. ತಮಗೂ ಎಲ್ಲ ಗೊತ್ತಿದೆ, ಎಷ್ಟು ಬೇಕೋ ಅಷ್ಟು ಕುಂಬಿಂಗ್ ಆಗಿದೆ, ಎಲ್ಲೂ ಅದ್ರ ಬಗ್ಗೆ ಕುರುಹು ಸಿಕ್ಕಿರೋದಿಲ್ಲ.